ಓಕೆ, ಇವತ್ತು ಏನು ಮಾಡ್ತಾ ಇದೀವಿ? ಬ್ಲಾಗ್ ನಾನು ಮಾಡಲ್ಲ ಇವತ್ತು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಮಾಡು. ಸೊ ಇವತ್ತು ನಾವು ಇನ್ನು ಇಂಟ್ರೋ ಕೊಡೋಣ ಅಮ್ಮ. ಇಂಟ್ರೋ. ಹಾಯ್ ಗೈಸ್, ಎಲ್ಲರಿಗೂ ಶರಣು ಗಾಯ್ಸ್ ಅಂತಲ್ಲ ಅನ್ನಲ್ಲ, ನಾವು ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ಶರಣಾರ್ಥಿ. ಸೊ ಇವತ್ತು ನಮ್ಮ ಪಯಣ ರಾಮನಗರ. ಏನಕ್ಕೆ ಅಂತ ಅಂದರೆ ಆಲ್ಮೋಸ್ಟ್ 2 ವ್ಲಾಗ್ ಮಾಡಕ್ಕೆ ಬಿಟ್ಟಿದ್ದೀನಿ. ಸೇಮ್ ಬೋರ್ ಆಗುತ್ತೆ ಅಂತ ವ್ಲಾಗ್ ಮಾಡೋದು ಬೇಡ ಅನ್ಕೊಂಡಿದ್ದೆ. ಆದರೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಈ ಸತಿ. ಅದು ಯಾರ ಚಾನಲಲ್ಲಿ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ, ಬಟ್ ಅಪ್ಲೋಡ್ ಮಾಡ್ತೀವಿ. ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ. ಕಂಟೆಂಟ್ ಕೊಡೋ ಕಾರಣ ಯಾರು ಅಂತಂದರೆ ಸದ್ಯಕ್ಕಿನ್ನು ಯಾರು ಸಿಗಲಿಲ್ಲ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಸೊ ನಾವು ಇವಾಗ ರಾಮನಗರಕ್ಕೆ ಡ್ರಾಮಾ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಏನಾದರೂ ಅಪ್ಡೇಟ್ಸ್ ಹೇಳೋದಿದೆಯಾ ಸರ್? ಇವರು ನಮ್ಮ ಇದು ಡಬಲ್ ಟ್ಯಾಪ್ ಎಲ್ಲ ನಾವು ಮಾಡಲ್ಲ. ಅವ್ರ ಮುಖ ತೋರ್ಸೋದು ಬೇಡವಾ? ಇವರು ನಮ್ಮ ಯಶು ಅಕ್ಕಾರು. ಅಯ್ಯೋ, ಅಲ್ಲೂ ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾರೆ. ಇಲ್ಲ ಇಂಟ್ರೊಡಕ್ಷನ್. ಇವರು ನನ್ನ ಚಾನಲ್ಲ, ನಿನ್ನ ಚಾನಲ್ಲ, ಯಾರ್ದಕ್ಕೆ ಆಗ್ತೀವೋ ಅವ್ರದ್ದು ಚಾನಲ್. ಅದ್ರಲ್ಲಿ ನಾವಿರೋದು ನಿಮ್ಮ ಮಿಡಲಲ್ಲಿ ನಾನು ನಿಂತ್ಕೋತೀನಿ. ಓಕೆ, ನಾನು ಹಿಂದೆ. ಇವರು ನಮ್ಮ ಗುರುಗಳು. ಅದೆಲ್ಲ ಲಾಸ್ಟ್ ಹೇಳೋಣ. ಇವರು ನಮ್ಮ ಮನು ಅವರು. ನಿಮ್ಮ ಮನೆಯವರಲ್ಲ, ಅವ್ರ ಮದ್ವೆ ಆಗಿದೆ. ಏನ್ ಅನ್ಕೊಂಡಿದ್ದೀನಿ ನೀನು? ನಮ್ಮ ಟೀಮಿನ ಕಡೆಯವರು. ತುಂಬಾ ಹಿರಿಯರು. ಆಮೇಲೆ ಇವರು ಕಿರಿಯರು. ಪೈಲ್ವಾನ್. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ಇವರು ಶಮಂತ್ ಅವರು. ಅವ್ರ ಪಕ್ಕದಲ್ಲಿರೋರು ನಿಶಾಂತ್ ಅವರು. ಅವರು ಪುನೀತ್ ಅವರು. ನೋಡೋದು ಖುಷಿ ಪಡೋದು. ಅದೇನದು ಡೈಲಾಗು? ಕೆಕ್ಕರಿಸಿ ನೋಡಿ ನನ್ನ ಗೆಲ್ಲಲಾರೆ. ಗೆಲ್ಲೋದಿಲ್ಲ, ಸೋಲೋದಿಲ್ಲ. ಅವ್ರ ಹೆಸರು ಕಾರ್ತಿಕ್, ಕಾರುಚಿನ ಅಲ್ಲ, ಕಾರ್ತಿಕ್. ಗೆಲ್ಲಕ್ಕೂ ಹೋಗಲ್ಲ, ಸೋಲಕ್ಕೂ ಹೋಗಲ್ಲ, ನಾಟಕ ಮಾಡಕ್ ಮಾತ್ರ ಮಾಡ್ತಾ. ಅವ್ರ ಹೆಸರು ಕಾರ್ತಿಕ್. ಅಣ್ಣ, ಸೆನ್ಸರ್ಡ್, ಫ್ಯಾಮಿಲಿ ಫ್ರೆಂಡ್ಲಿ ಶೋ. ಅವನು ಎವಿಟ್ ಹೋಗ್ಬಿಡ್ತಾನೆ, ಅವನ್ನ ತೋರ್ಸಲ್ಲ ನನ್ನ ಬ್ಲಾಗಲ್ಲಿ. ಅಲ್ಲಿ ನೋಡಿ, ತಿರ್ಸ್ತಿದ್ದಾರೆ. ನಮಸ್ಕಾರ ಬಾಸು. ಮನೋಣ ಅಂತ ಇದ್ದೀನಿ. ಭರತಣ್ಣ, ಇಂಟ್ರಡಕ್ಷನ್ ಹೆಂಗ್ ಮಾಡ್ಲಿ ಮತ್ತೆ? ಇರು. ಹೇಳು ಇಂಟ್ರಡಕ್ಷನ್. ಅಶ್ವತಿ ಅವರು ಹೆಂಗೆ ಅಂದ್ರೆ ನಮ್ ಸರ್ ಹೇಳ್ತಾ ಇರ್ತಾರೆ, ಏನೇ ಕ್ಲಾಸ್ ಲೇಟ್ ಆಗಿ ಬಂದು ಬರೀ ಅದೇ ಅವ್ರ ಮೇಲೆ ಹೊಟ್ಟೆ ಉರಿ. ಅವ್ರು ಬೆಳೀತಾ ಇದಾರೆ. ಅವ್ರಿ ಸಾಕು, ಅಷ್ಟೊಂದು ಮೇಲೆ ಬೇಡ. ನೀವು ಎಷ್ಟೇ ಲೇಟ್ ಆಗಿ ಬಂದ್ರು ನೀನೇ ಎತ್ತದಮ್ಮ. ಮಸಾಜಿಂಗ್ ಗರ್ಲ್ಸ್. ಇವಾಗ ಮನೋಣ ಹಂಗೆ ಎಲ್ಲ. ಮಸಾಜ್ ಮಹಾಲಕ್ಷ್ಮಿ ಅಂದ್ರೆ ಇವರೇ. ಮಸಾಜ್ ಮಹಾಲಕ್ಷ್ಮಿ. A few moments later. ಇದೀಗ ನಾವು ಟ್ರೈನ್ ಹತ್ತಿದೀವಿ. ಟ್ರೈನ್ ಹತ್ಕೊಂಡು ಹಾಯ್ ಹೇಳಿ ಪ್ಲೀಸ್. ಇಲ್ಲ, ನಾರಾಯಣಂಗೆ ಫೋನ್ ಮಾಡು. ಪೋಸ್ಟ್ ಕೊಡ್ತಾರೆ ಹೀರೋ ತರ, ನಮಗ್ ಬೇಡ. ಪರಿಮಳ ಇಲ್ಲ ಇಲ್ಲಿ. ಪರಿಮಳ ಬರ್ತಿದೆ, ಪರಿಮಳ. ಇದೀಗ ಕಾರು ಚಿನ್ನ ಅವರು. ನಮಸ್ಕಾರ ಇಲ್ಲಿ.
how he takes us now. We are representing him. ಟ್ರೈನಲ್ಲಿಲ್ಲ ಸೀಟು ಹೇಳು ಟ್ರೈನಲ್ಲಿಲ್ಲ ಸೀಟು. ಟ್ರೈನಲ್ಲಿಲ್ಲ ಸೀಟು ಎಲ್ಲರೂ ಹಾಕ್ಬೇಕು ಓಟು. ಸೀಟ್ ಮನೆ ಹಾಳಾಗೋಯ್ತು. ಸಿಕ್ಕಾಗ ನೀವು ಹಾಕ್ರಿ ಏಟು. ಯಾರಿಗೆ ಕಾರುಚಿದಂಗೆ? ಕಾರುಚಿನ ಅಲ್ಲ, ಕಾರ್ತಿಕ್ ಅವರು ಕದ್ದು ಕೂತ್ಬಿಟ್ಟಿದ್ರು ಇಲ್ಲಿ. ಏನಕ್ಕಾದ್ರು ನನ್ ಜಾಗ ಸೀಟ್ ಕಳ್ಳ ಮಕ್ಳು ಕಳ್ಳ ನೋಡಕ್ಕೂ ಹಂಗೆ ಅವನೇ ಬ್ಯಾಂಡನ. ರಿಹರ್ಸಲ್ಸ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಗ್ರೀನ್ ರೂಮ್ ಆ್ಯಂಡ್ ಈಗ ರಿಹರ್ಸಲ್ಸ್ ನಡೀತಾ ಇದೆ. ನಿಮ್ಮನ್ನ ಕರ್ಕೊಂಡೋಗಿ ತೋರಿಸ್ತೀನಿ. ಬರತ್ತಾ ನೀನು ನೋಡ್ಕೊಂಡು ಲೆವೆಲ್ ಆಗಿ ನಿಂತ್ಕೋ. ಈಗ ನೆಕ್ಸ್ಟ್ ಮೇಕಪ್ ಇದೆ. ಮೇಕಪ್ ಆದಮೇಲೆ ಶೋ. ಸೊ ಫಿಶ್ ಮೇಲಾಕ್. ನಾವು ಮಾಡಿದ ನಾಟಕದ ಹೆಸರು ಮಡಿವಾಳ ಮಾಚಿದೇವರು. ಸೊ ಇದರಲ್ಲಿ ನನ್ನ ಪಾತ್ರ ಬಂದು ವೀರಭದ್ರ. ತುಂಬ ಸಂತೋಷ ಕೊಡ್ತು ಈ ಕ್ಯಾರೆಕ್ಟರ್. ಯಾಕಂದರೆ ನನಗಿಂತ 40 ವರ್ಷ ಹೆಚ್ಚಿಗೆ ವಯಸ್ಸಿರೋರೆಲ್ಲ ಬಂದು ಕಾಲಿಗೆ ಬಿದ್ದು ಕೈ ಮುಕ್ಕೊಂಡ್ರು. ಒಂಥರ ಸಂತೋಷ ಕೊಡ್ತು ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು. ಕಾಸ್ಟ್ಯೂಮಿಂದ ಹಿಡಿದು ಮೇಕಪ್, ಸ್ಟೇಜು ಮತ್ತು ನಿರ್ವಹಣೆ, ನಿರ್ದೇಶನ ಎಲ್ಲ ಚೆನ್ನಾಗಿತ್ತು. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು. ಈಗ ಒಂದು ಸಣ್ಣ ಪರ್ಫಾರ್ಮೆನ್ಸ್ ಕ್ಲಿಪ್ ಇದೆ, ನೋಡಿ ಎಂಜಾಯ್ ಮಾಡಿ. On with my performance now. ರುದ್ರಣ್ಣವ್ರೆ ಏನಾದ್ರು ಹೇಳ್ತೀರಾ? Okay, so 3 hours later. ಯಶು, ಸೊ ಇವಾಗ ನಾವೆಲ್ಲ ಶೇರ್ ಆಟೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲ ಹೋಗ್ತಾ ಇದೀವಿ. ಏನೋ ಕಾಪಿ ಹೊಡಿತಾ ಇದೀನಿ. ಓಕೆ, ಕೆಪಿ ಅವರೇ ನಿಮ್ಗೇನಾದ್ರು ಇದೆ ಹೇಳಕ್ಕೆ? ಕೆಪಿ ಅವರು ಸದ್ಯಕ್ಕೆ ಇವಾಗ ಗ್ರೇಟ್ ಡೇ, ತುಂಬಾ ಚೆನ್ನಾಗಿತ್ತು ಅಲ್ಲ? ಪರ್ಫಾರ್ಮೆನ್ಸ್ ವಾಸ್ ಅಮೇಸಿಂಗ್. ಎಲ್ಲರೂ ಚೆನ್ನಾಗಿ ಮಾಡಿದ್ವಿ. ಆದ್ರೂ ಬಿಡಶ್ವತಿ ನೀನು ಮನು ಅಣ್ಣನ ಮೀರ್ಸ್ಬಿಟ್ಟೆ. ಮನು ಅಣ್ಣ ಅವರು ಬೇಜಾರು ಮಾಡ್ಕೋತಾರೆ ಎಲ್ಲರೂ ಸುಮ್ಮನೆ. ಇಲ್ಲ, ಅವರು ಚೆನ್ನಾಗಿ ಮಾಡಿದ್ರು, ಎಲ್ಲರೂ ಚೆನ್ನಾಗಿ ಮಾಡಿದ್ವಿ. ಸೊ ಇವಾಗ ಟ್ರೈನ್ ಹತ್ಕೊಂಡು ಮನೆ ಹೋಗ್ತಿದ್ದೀವಿ. ಬಿಸಿಲು ಬರ್ತಾ ಇದ್ರು ಬಿಡ್ತಾ ಇಲ್ಲ. ವ್ಲಾಗ್ ಮಾಡಿ ಶೇರಿಂಗ್ ಆಟೋ. ಕಾಣದ ಏನ ಮನೋರೆ ಹಲೋ, ಫುಲ್ ಝೂಮ್ ಆಗ್ಬಿಟ್ಟಿದೆ. ಎಲ್ಲರೂ ನಿದ್ದೆ ಮಾಡಿದೆ, ಫುಲ್ ಟಯರ್ಡ್ ಆಗಿ. ಹೇಳಿ ಏನಾದ್ರು. ಮಾಸಣ್ಣ ಮಕ್ಕ ತೋರಿಸು. ಸೊ ಅಷ್ಟೇ ಗೈಸ್. ಫೈನಲಿ ಮನೆಗೆ ಹೋಗ್ತಾ ಇದೀವಿ. ಹೋಗಿ ಬೆಡ್ ಮೇಲೆ ಬಿತ್ಕೊಂಡು ಇವರೆಲ್ಲ ಇಲ್ಲೇ ಉಳಿದಿದ್ದಾರೆ. ಒಳ್ಳೆ ಹೊಡೀರಿ ಆರಾಮಾಗಿ.
ನಮ್ಮ ಕಥೆಯ ಹೀರೋ ಈಗಾಗಲೇ ಲೈಫಲ್ಲಿ ಗಿವ್ ಅಪ್ ಮಾಡಿ ಮಲ್ಕೊಂಡಿದ್ದಾರೆ. ನೀವು ಹಂಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಕಥೆಯಲ್ಲಿ ವಿಲನ್, ಇನ್ನೊಬ್ಬ ಮೇನ್ ವಿಲನ್ ಇಲ್ದಲೆ ದಾರಿ ತಪ್ಪಿದ್ದೀನಿ. ಅಲ್ಲೊಬ್ರು ಇನ್ನೊಬ್ರು ಮೇಲೆ ಹೋಗ್ತಾ ಇದ್ದಾರೆ. ಸೊ ಟೋಟಲಿ ಹೇಳಬೇಕು ಅಂದರೆ ದ ಶೋ ವಾಸ್ ರಿಯಲಿ ಫನ್. ನಾವು ಸಿಕ್ಕಾಬಡೆ ಎಂಜಾಯ್ ಮಾಡಿದ್ವಾ. ಸೊ ಚೆನ್ನಾಗಿತ್ತು. ಒಂಥರ ಜೋಗ್ ಫಾಲ್ಸಿಂದ ಹಿಡಿದು ಸಹಾರಾ ಡೆಸರ್ಟ್ವರೆಗೂ ನೋಡಿಕೊಂಡು ಎಲ್ಲ ಚೆನ್ನಾಗಿತ್ತು. ರಕ್ಷಿತವ್ರೆ, ಸೊ ಆನ್ ದ್ಯಾಟ್ ನೋಟ್ ವಿ ಎಂಡಿಂಗ್ ಟುಡೇಸ್ ವ್ಲಾಗ್. ಬಾಯ್. ಏನು ಮಾಡು ದ್ಯಾಟ್. ಬಾಯ್. ಸೊ ಏನೋ ಟ್ರೈನಲ್ಲೇ ಲಾಗ್ ಮುಗಿಯುತ್ತೆ ಅಂದ್ಕೊಂಡೆ, ಬಟ್ ನಮ್ಮ ರಕ್ಷಿತ್ ಅವರು ನಮ್ಮನ್ನೆಲ್ಲ ಚಿಕನ್ ತಿನ್ನಕ್ಕೆ ಕರ್ಕೊಂಬಂದಾರೆ. ಅವರೇ ಪೇ ಮಾಡ್ತಾರಂತೆ ಅಲ್ವಾ ರಕ್ಷಿತ್ ಅವರೇ? ಚಾನ್ಸೇ ಇಲ್ಲ. ನೀವು ಪೇ ಮಾಡ್ತೀರಾ ಅಕ್ಕ? ಪಾಸ್ವರ್ಡ್ನ ನೀವು ಪೇ ಮಾಡ್ತೀರಾ? ನೀವೇ ತಾನೇ ಸ್ಪಾನ್ಸರ್? ಅಲ್ಲ ಇವಾಗ ಓಕೆ ಬಿಡಿ, ನನಗೇನು ಪ್ರಾಬ್ಲಮ್ ಇಲ್ಲ. ಅಡ್ವಾನ್ಸ್ ಪೇಮೆಂಟ್ ಆಗ್ತಾರೆ. ಸ್ಪಾನ್ಸರ್ ಇವಾಗ ಪೇ ಮಾಡಿರ್ತೀನಿ. ಆಮೇಲೆ ಎಲ್ಲದರಲ್ಲೂ ಎಷ್ಟು ಜನ ಇವಾಗ ಇರ್ತೀವೋ ಡಿವೈಡ್ ಮಾಡಿಬಿಟ್ಟು ಇದು ಮಾಡಿದ್ರೆ ಮುಗ್ದು ಕಿತ್ಕೊಳ್ಳೋದು ಅಂದರೆ ಹಿಂಗೆ ಕಿತ್ಕೊಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಕಲಿಯುಗದಲ್ಲಿದ್ದೀವಿ ನಾವೀಗ. ಫುಡ್ ಬಂದ ತಕ್ಷಣ ಮತ್ತೆ ತೋರಿಸ್ತೀನಿ. ಬಾಯ್. ಇದು ನಾವು ತಿಂದು ಮುಗಿದ ಮೇಲೆ ತೆಗಿತಿರೋ ವಿಡಿಯೋ. ಯಶೋಕ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್. ಬಾಯ್.